ಅವ್ರು ಏನು ಹೇಳ್ತಾರೆ, ಯಾಕಂದರೆ ಪಾಟೋಲ್ಸ್ ವಿಚಾರ ನಾನು ಮಾತಾಡ್ತೀನಿ ಫಸ್ಟು. ನಮ್ಮ ಬೆಂಗಳೂರು ನಗರದಲ್ಲಿ ನಮ್ಮ ಎಂಪ್ಲಾಯೀಸ್ ಕಮ್ಯೂಟ್ ಮಾಡ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ 1.5 ಗಂಟೆ 2 ಗಂಟೆ 2.5 ಗಂಟೆ ಬರೀ ಬರೋದಕ್ಕೆ ಮತ್ತೆ ಮನೆಗೆ ಹೋಗೋದಕ್ಕೆ ಸಮಯ ಕಳೀತಾ ಇದ್ದಾರೆ. ಇಲ್ಲಿ ಫುಟ್ಪಾತ್ ಯಾವುದು, ರಸ್ತೆ ಯಾವುದು, ಜೊತೆಯಲ್ಲಿ BBMP ಸ್ವತಃ ಅದೆಷ್ಟೋ ಅದೆಂಥದ್ದು ಆ್ಯಪ್ ಕೂಡ ಮಾಡಿದ್ರು. ಅದೇನೋ ಫೋಟೋ ಹಿಡಿದು ರಿಜಿಸ್ಟರ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ BBMPಗೆ ಡೈರೆಕ್ಟಾಗಿ ಹೋಗುತ್ತೆ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಹೋಗಿದೆ ಅನ್ನೋದು. ಒಂದು 15,000 ಪಾಟ್ ಹೋಲ್ಸು ಅಂತ ಹೇಳಿದ್ರು. ಬಟ್ ಅಲ್ಟಿಮೇಟ್ಲಿ ಇವತ್ತು ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂದರೆ ನಿಮಗೆ ಗೊತ್ತಿದ್ದಾಗೆ ನಾವೇ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಪ್ರತಿಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರು ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ, ಯಾಕೆ ಪಾಟ್ ಹೋಲ್ಸ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅಂತ. ಇನ್ನು ಭಾಳ ದೊಡ್ಡ ದೊಡ್ಡ ಕಾರ್ಪೊರೇಟ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೂಡ ಬೀದಿಗಿಳಿದು ಪ್ರಶ್ನೆ ಮಾಡಿದ್ರು. ಬೆಂಗಳೂರು ನಗರದ ಇನ್ಚಾರ್ಜ್ನ ಮಿನಿಸ್ಟರ್ ಮನೆಗೆ ಹೋಗಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಆದರೆ ಆ ಬ್ಲ್ಯಾಕ್ ಬಕ್ ಕಂಪನಿ CEO ಅವನ ಅಸಹಾಯಕತೆಯನ್ನು ಹೇಳಿದಾಗ ಬಹುಶಃ ಇವೆಲ್ಲ ನೋಡಿದ್ರೆ ನಮಗೆ ರೈಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ರಾಜ್ಯಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅಂತಾರೆ. ಅದಕ್ಕೆ ಪೂರಕವಾಗಿ ನಮ್ಮ NDA ಮಿತ್ರಕೂಟದಲ್ಲಿರ್ತಕ್ಕಂಥ ಆಂಧ್ರದ ಒಬ್ಬರು ಮಂತ್ರಿಗಳು, ಮುಖ್ಯಮಂತ್ರಿಗಳ ಮಗ ಆಹ್ವಾನ ಕೊಡ್ತಾರೆ ಅವ್ರಿಗೆ ನೇರವಾಗಿ ಟ್ವೀಟ್ ಮೂಲಕ, ನಿಮಗಿಲ್ಲಿ ಆಗೋದಿಲ್ಲ ಅಂದರೆ ಇಲ್ಲಿ ಬಂದ್ಬಿಡಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಏನು ಹೇಳ್ತಾರೆ, ಯಾರು ಇರಬೇಕು ಇರಿ, ಇರೋರು ಇರಿ, ಹೋಗೋರು ವಾಕೌಟ್ ಮಾಡಿ ಅಂತಾರೆ. ಈ ರೀತಿ ನಾವು ಮಾಡ್ಕೊಂಡು ಹೋದರೆ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ? ಈಗ ಒಂದು ಗೂಗಲ್ ಬಂದು ನಿಮಗೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದಿತ್ತು. ಗೂಗಲ್ಗೆ ದೇವರ್ ರೆಡಿ. ನೀವು ಇನ್ಫ್ರಾಸ್ಟ್ರಕ್ಚರ್ ಪ್ರಾವಿಷನ್ ಮಾಡೋದಾದರೆ ನೀವು ಸರ್ಕಾರದ ಕಡೆಯಿಂದ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟೀಸ್ ನೀವು ಪ್ರಾವಿಷನ್ ಮಾಡೋದಾದರೆ ಗೂಗಲ್ ಅಂತ ಕಂಪ್ನಿ ಹೋಗ್ಬಿಟ್ಟು ವೈಜಾಗಿಗೆ ಹೋಗ್ತಕ್ಕಂಥ ಅಗತ್ಯತೆ ಇತ್ತಾ? ಆಂಧ್ರಾಗೆ ಹೋಗ್ತಕ್ಕಂಥ ಅಗತ್ಯತೆ ಇತ್ತಾ? ಇವತ್ತಿಲ್ಲಿ ನಮ್ಮ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ, ಆ್ಯಪಲ್ಲು, ಫಾಕ್ಸ್ಕಾನ್. 1,00,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿದೆ. 1,00,000 ಎಷ್ಟು ಮಾಡ್ಬೋದು ನೀವು ಬೆಂಗಳೂರು ನಗರಕ್ಕೆ? ಇವತ್ತು ಯುವಕರಿಗೆ ಮಾತೆತ್ತಿದ್ರೆ ಉದ್ಯೋಗ ಇಲ್ಲ ಅಂತೀವಿ. ಆಮೇಲೆ ಇನ್ನೊಂದೇನಾಗಿದೆ ನೋಡಿ, ಈಗ ಯುವಕರು ಅವರು ಓದ್ತಕ್ಕಂಥ ಎಜುಕೇಷನ್ನು, ಅವ್ರು ಮಾಡುವಂಥ ಕ್ವಾಲಿಫಿಕೇಷನ್ಗೂ ಅವ್ರು ಮಾಡುವಂಥ ಕೆಲಸಕ್ಕೂ ಸಂಬಂಧನೇ ಇರೋದಿಲ್ಲ. ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಕೆಲಸದ ಪ್ರಕಾರವಾಗಿ ಸ್ಕಿಲ್ಲನ್ನು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಉಪಯೋಗ ಆಗತ್ತೆ. ಅವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕಂಪ್ನಿ ಅವ್ರನ್ನ ಏನು ಈ ಆಧಾರದ ಮೇಲೆ ಅವ್ರನ್ನ ತಗೋಬೇಕು ಅಂತ ಇರ್ತಾರೆ, ಅದಕ್ಕೂ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಈಗ ಬಡವ್ರ ಮನೆಯಲ್ಲಿ ರೈತರ ಮನೆ ಮಕ್ಕಳು ಈಗ ಅವ್ರಿಗೆ ಒಂದು ಎಜುಕೇಷನ್ ಮಾಡಬೇಕು ಅಂದಾಗ ಯಾರೋ ಒಬ್ರು ಡಾಕ್ಟರ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಒಬ್ರು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಅದಕ್ಕೆ ನೀಟ್ ಎಕ್ಸಾಮ್ಗಳು ಬರೀತಾರೆ. ಬಟ್ ಅವ್ರಿಗೆ ನೀವು ಚಿಕ್ಕಂದಿನಿಂದಾನೇ ತಲೆನಲ್ಲಿ ಹಾಕಕ್ಕೆ ಶುರು ಮಾಡ್ಬೇಕು. ಇವಾಗ ಅವ್ರಿಗೆ ಏನು ಭವಿಷ್ಯದಲ್ಲಿ ಭವಿಷ್ಯ ಕಟ್ಕೋಬೇಕು ಅಂತ ಇರ್ತಾರೆ, ಅದರ ಪ್ರಕಾರವಾಗಿ ಅವ್ರಿಗೆ ಕ್ವಾಲಿಫಿಕೇಶನ್ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಅವ್ರಿಗೆ ಕೆಲಸ ಸಿಗುತ್ತೆ. ಈ ಕೆಲಸ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಹಾಗಾಗಿ ಬಹುಶಃ ತಾವು ಹೇಳಿದಂಥ ಒಂದು ವಿಚಾರ ಏನಿದೆ, ಪ್ರತಿಪಕ್ಷವಾಗಿ ಜನತಾದಳ ಪಕ್ಷ ಸದನದ ಒಳಗಡೆ ನಮ್ಮ ಹೋರಾಟವನ್ನು ಮಾಡಿದ್ದೇವೆ, ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ನಡೆಸ್ತಾನೆ ಬಂದಿದ್ದೇವೆ. ಆದರೆ ನನಗೆ ಇನ್ನೂ ಏನು ಸಂಪೂರ್ಣವಾಗಿ ಆ ಒಂದು ಪ್ರತಿಪಕ್ಷ ಹೋರಾಟಗಳೇನು ಬೀದಿಗಿಳಿದು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ, ಇದು ಆಗಿದೆ ಅಂತಕ್ಕಂಥದ್ದು ನಾನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕಾಗಿದೆ. ಬಹುಶಃ ಈ ವರ್ಷ ನಾನೊಬ್ಬ ಯುವಕನಾಗಿ, ಈ ರಾಜ್ಯದ ಒಬ್ಬ ಮತದಾರನಾಗಿ
ಬೆಂಗಳೂರಿನ ಒಬ್ಬ ನಾಗರಿಕನಾಗಿ ಈ ವರ್ಷ ನನಗೆ ಇರ್ತಕ್ಕಂಥ ಸವಾಲು ಸಂಘಟನೆ, ಸರ್ಕಾರದ ವಿರುದ್ಧವಾಗಿ ಸಂಘರ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಆರ್ಗನೈಸೇಷನ್ ಪಾಯಿಂಟಲ್ಲಿ ನಾನು ಟೈಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಒಂದು ಅಜೆಂಡಾನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಒಂದು ಪ್ರತಿಪಕ್ಷವಾಗಿ, ಏಕೆಂದರೆ ಇವತ್ತು ನನಗೆ ಅವಕಾಶ ಇಲ್ಲ, ನಾನು ವಿಧಾನಸೌಧದಲ್ಲಿ ಸದನದ ಒಳಗಡೆ ಮಾತನಾಡ್ತಕ್ಕಂಥದ್ದಕ್ಕೆ ನನಗಿನ್ನೂ ಅವಕಾಶ ಸಿಕ್ಕಿಲ್ಲ. ಆದರೆ ಸದನದ ಹೊರಗಡೆ ಬೀದಿನಲ್ಲಿ ಇಳಿದು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿನ ಯಾರು ಕೂಡ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆ ಕೆಲಸದಲ್ಲಿ ನಾನು ಮುಂದಾಗ್ತೇನೆ. ಸರ್ ದೇಶದ ಹಲೋ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ನಾನೇ ಫಸ್ಟ್ ಮಾತನಾಡಿದ್ದೆ. ನಮ್ಮ ಅಶ್ವಥ್ ನಾರಾಯಣ್ ಅವರು ನಾವು ಇಬ್ಬರು ಮಾತನಾಡಿದ್ವಿ. ಹೆಚ್ಚು ಕಮ್ಮಿ ಒಂದೆರಡು ದಿನ ಹಿಂದೆ ಮುಂದೆ ಮಾತನಾಡಿದ್ವಿ. ತಾವು ಹೇಳ್ದಂಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಸ್ಮಾರ್ಟ್ ಮೀಟರ್ನ ಬೆಲೆ ಏನಿದೆ, ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಂಗೆ ಯಾಕೆ ಆ ಬೆಲೆ ಏರಿಕೆ ಈ ಲೆವೆಲ್ಗೆ ಆಗಿದೆ ಅಂತಕ್ಕಂಥದ್ದು ಸಂಪೂರ್ಣ ಈಕ್ವೇಷನ್ಸು ನಾನು ಮಾಧ್ಯಮದ ಮುಂದೆ ಒಂದು PPT ಮಾಡಿ ಒಂದು ಪ್ರೆಸೆಂಟೇಷನ್ ಮೂಲಕನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆದರೆ ಇದು ಕಂಪ್ಲೀಟ್ಲಿ ದಪ್ಪ ಚರ್ಮದ ಸರ್ಕಾರ. ಯು ಕೆನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ದೇ ಆರ್ ವೆರಿ ಕ್ಲಿಯರ್. 5 ವರ್ಷ ಗವರ್ನೆನ್ಸಿಗೆ ಬರೋದಕ್ಕೆ ಏನು ಜನಗಳಿಗೆ ಫ್ರೀ ಬೀಸ್ ಕೊಡ್ತೀನಿ, ಅದಂತೂ 2,000 ರೂಪಾಯಿ ಇವನಿದೆ, ಇವೆಲ್ಲ ಮಾತಾಡ್ಕೊಂಬಂದರು. ಅದ್ರ ಬಗ್ಗೆನೂ ಬೀದಿಲಿ ಹೋರಾಟ ಮಾಡಿದ್ದೀನಿ. ಯಾವಾಗ ಸೆಷನ್ ನಡಿಬೇಕಾದ್ರೆ ನಾವು ಹೇಳಿರ್ತಕ್ಕಂಥದ್ದೆಲ್ಲ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ತಿಂಗಳ ಕೊಡ್ತೀನಿ ಅಂದರು. 2,000 ನಮ್ಮ ಹೆಣ್ಮಕ್ಳಿಗೆ ನಾವು ಸ್ವಾಗತ ಮಾಡ್ತೀವಿ. ಇವತ್ತು ಮಾಡಿ ಶಕ್ತಿ ತುಂಬಿಸಿ ಹಳ್ಳಿ ಹೆಣ್ಮಕ್ಳು. ನಾವು ಬೇಜಾರು ನಾವು ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ. ತಿಂಗಳ ಕೊಡ್ತೀನಿ ಅಂತ ಹೇಳಿದವರು ತಿಂಗಳ ಕೊಡ್ಲಿಕ್ಕಾಯ್ತಾ? ಹೋಗ್ಲಿ, ಮೊನ್ನೆ ಏನಾಯಿತು, ನಮ್ಮ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಸದನದ ಒಳಗಡೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಸದನದ ಒಳಗಡೆ. ಭಯ ಭಕ್ತಿ ಇಲ್ಲ ಶಾಸಕರಾಗಿರ್ತಕ್ಕಂಥವ್ರಿಗೆ. ಹಾಗಾಗಿ ನೋಡಿ, ಯಾವುದೋ ಉಪಚುನಾವಣೆಗಳು ಬರ್ತವೆ ಅಥವಾ ಯಾವುದೋ ಜನರಲ್ ಎಲೆಕ್ಷನ್, ಲೋಕಸಭಾ ಚುನಾವಣೆ ಬಂತು ಅಂತ ಸಂದರ್ಭದಲ್ಲಿ ನೀವು ಇದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಈ ಸರ್ಕಾರದ ಮನಸ್ಥಿತಿಗಳೇನಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.